ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಕ್ಕೆ ಸರ್ಕಾರದ ಕುಮ್ಮಕ್ಕಂತೆ ನೋಡಿ ಬಿಜೆಪಿ ನಾಯಕ ಅಪ್ಪಚ್ಚು ರಂಜನ್ ಅವರು ಸ್ಫೋಟಕ ವಿಚಾರ ಹೇಳಿದ್ದಾರೆ. ಗಂಭೀರ ಆರೋಪ ಮಾಡಿದ್ದಾರೆ ಸರ್ಕಾರದ ಮೇಲೆ. ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ಗೆ ಏನು ಕೆಲಸ? ಕೊಡಗಿನಲ್ಲಿ SDPI ಯಾಕೆ ಪ್ರತಿಭಟನೆ ಮಾಡಬೇಕು? ಧರ್ಮಸ್ಥಳದ ವಿರುದ್ಧ ದೊಡ್ಡ ಷಡ್ಯಂತ್ರ ಅಡಗಿದೆ, ಸರ್ಕಾರದ ಕುಮ್ಮಕ್ಕು ಅದರಲ್ಲಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾಜಿ ಸಚಿವ ಅಪ್ಪಚ್ಚು ರಂಜನ್ ಹೇಳಿರುವಂಥ ಮಾತಿದು. ರಾಜ್ಯಾದ್ಯಂತ ಇರುವ ಭಕ್ತರು ಹೋರಾಟಕ್ಕೆ ಇಳಿಯುತ್ತೀವಿ, ನಾವು ಏನೇ ಸಮಸ್ಯೆ ಆದರೂ ನೇರ ಹೊಣೆ ಸರ್ಕಾರ ಅಂತೇಳಿ ಅಪ್ಪಚ್ಚು ರಂಜನ್ ಹೇಳಿದ್ದಾರೆ. ಸರ್ಕಾರದ ಕುಮ್ಮಕ್ಕಿದೆ ಇದರಲ್ಲಿ. SDPIಗೆ ಏನು ಕೆಲಸ ಇದರಲ್ಲಿ? ಅವ್ರು ಯಾಕೆ ಪ್ರತಿಭಟನೆ ಮಾಡಬೇಕು? ಅವ್ರಿಗೇನಾಗಿದೆ ಹಿಂಗಂತ ಹೇಳಿ ಕಿಡಿಕಾರಿದ್ದಾರೆ ಅಪ್ಪಚ್ಚು ರಂಜನ್. ಧರ್ಮಸ್ಥಳ ಗ್ರಾಮದ ಕಾಡಿನಲ್ಲಿ ಅಸ್ಥಿಪಂಜರಕ್ಕಾಗಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಇದು ಆ ಕ್ಷೇತ್ರದ ಮೇಲೆ ಅಪಪ್ರಚಾರಕ್ಕಾಗಿ ಮಾಡುವಂಥ ಹುನ್ನಾರ. ಸರ್ಕಾರ ಕೂಡ ಇದಕ್ಕೆ ಕುಮ್ಮಕ್ಕು ನೀಡುತ್ತಿದೆ ಅಂತ ಹೇಳುವಂಥದ್ದು ಮಾಜಿ ಸಚಿವರಾದ ಅಪ್ಪಚ್ಚು ರಂಜನ್ ಅವರ ನೇರ ಆರೋಪ. ಈ ಬಗ್ಗೆ ಮಾತಾಡೋದಕ್ಕೆ ಅಪ್ಪಚ್ಚು ರಂಜನ್ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ಈಗ SIT ತನಿಖೆ ಆಗ್ತಾ ಇದೆ, ಇದ್ರ ಮೇಲೆ ನಂಬಿಕೆ ಇಲ್ವಾ? ತನಿಖೆ ಆದರೆ ಎಲ್ಲ ಹೊರಗೆ ಬರುತ್ತೆ ಅಲ್ವಾ ಅಂತ ಹೇಳುವಂಥದ್ದು. ನೋಡಿ, SIT ಬಗ್ಗೆ ನಂಬಿಕೆ ಇದೆ. ಸತ್ಯ ಹೊರಗಡೆ ಬರಲಿ ಅಂತ ಎಲ್ಲರೂ ಕೂಡ ಸ್ವಾಗತವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಅದರ ಮಧ್ಯದಲ್ಲಿ ಯೂಟ್ಯೂಬಲ್ಲಿ ಬೇಡದ ವಿಚಾರವನ್ನು ಹಾಕಿ ಧರ್ಮಸ್ಥಳದ ಧಾರ್ಮಿಕ ಕೇಂದ್ರದ ಮೇಲೆ ಒಂದು ಕೆಟ್ಟ ಹೆಸರನ್ನು ತರುವಂಥ ವ್ಯವಸ್ಥೆಯನ್ನು ಮಾಡುವಂಥದ್ದು. ಅದರ ಜೊತೆಗೆ ನಿಮಗೆ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಸೆಕೆಂಡ್ ಡೇನೇ ನಮ್ಮ ಕುಶಾಲನಗರದಲ್ಲಿ SDPI ಮತ್ತು PFI ಅವರು ಪ್ರತಿಭಟನೆ ಮಾಡ್ತಾರೆ. ಅವರು ಯಾಕೆ ಪ್ರತಿಭಟನೆ ಮಾಡಬೇಕು? ಒಂದು ಶ್ರದ್ಧಾ ಕೇಂದ್ರ ಇವತ್ತು ಎಮ್ಮರವಾಗಿ ಧರ್ಮಸ್ಥಳ ಬೆಳೆದಿದೆ. ಇಡೀ ಕರ್ನಾಟಕದಲ್ಲಿ ನಂಬರ್ 1 ದೇವಸ್ಥಾನ ಮತ್ತು ಭಕ್ತಾದಿಗಳು ಹೆಚ್ಚು ಇರುವಂಥ ದೇವಸ್ಥಾನ. ಅದನ್ನು ಬದನಾಮ್ ಮಾಡಬೇಕು ಅಂತೇಳೋ ಉದ್ನಾರವನ್ನು ನಡೆಸುವಂಥ ಕೆಲಸವನ್ನು ಈ ಕಮ್ಯುನಿಸ್ಟ್ನವರು ಮತ್ತು PFI ಅವರು SDPI ಅವರು ಸೇರಿ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಆಪಾದನೆ ಮಾಡ್ತೇನೆ. ಅದಕ್ಕೆ ಕುಮ್ಮಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಸಹಕಾರವನ್ನು ಕೊಡ್ತಾ ಇದೆ ಅಂತ ಹೇಳಿದ್ರೆ ನನ್ನ ಕುಮ್ಮಕ್ಕು ಕೊಡ್ತಾ ಇದೆ ಅಂತ ಹೇಳಿ ಇಚ್ಛೆಪಡ್ತೇನೆ. ಯಾಕೆಂತೇಳಿದ್ರೆ ಈಗ ಯೂಟ್ಯೂಬಲ್ಲಿ ಒಂದೊಂದು ದಿವಸ ಒಂದೊಂದು ರೀತಿಯಲ್ಲಿ ಬಿಡುವಾಗ ಅಟ್ಲೀಸ್ಟ್ ಸರ್ಕಾರ ಯಾರಾದರೂ ಯೂಟ್ಯೂಬ್ನಲ್ಲಿ ಈ ರೀತಿ ಆರೋಪಗಳನ್ನು ತಪ್ಪು ಮಾಹಿತಿಯನ್ನು ಕೊಟ್ಟು ಬದನಾಮ್ ಮಾಡುವಂಥ ಕೆಲಸವನ್ನು ಮಾಡಿದರೆ ನಿಮ್ಮ ಮೇಲೆ ಕ್ರಮ ತಗೊಳ್ತೀವಿ ಅಂತ ಒಂದು ಎಚ್ಚರಿಕೆಯ ಒಂದು ಸುತ್ತೋಲೆಯನ್ನು ಕೊಟ್ಟಿದ್ದರೆ ಎಲ್ಲರೂ ಬಾಯಿ ಮುಚ್ಚಿಕೊಂಡು ಕೂರ್ತಾಯಿದ್ರು. ಇವತ್ತು ಕೂಡ ಯಾರು ಅವರ ಮೇಲೆ ಆರೋಪವನ್ನು ಮಾಡ್ತಾರೆ ಅವರೆಲ್ಲ ನಮ್ಮ ಕೈಯಲ್ಲಿ ಈ ಮೊಬೈಲಲ್ಲಿ ಎಲ್ಲ ರೆಕಾರ್ಡ್ಗಳಿವೆ, ದಾಖಲೆಗಳಿವೆ, ಅದನ್ನು ನಾನು ಬಿಡುಗಡೆ ಮಾಡ್ತೀನಿ, ಈಗ ಮಾಡ್ತೀನಿ, ನಾಳೆ ಮಾಡ್ತೀನಿ ಅಂತ ಯಾಕೆ ಹೇಳ್ಬೇಕು? ನೇರವಾಗಿ SIT ಕೊಟ್ಬಿಡ್ಲಿ, ಅವರಿಗೂ ಪೂರಕವಾಗಿ ದಾಖಲೆ ಆಗ್ತದೆ. ಅದು ಯಾವುದೇ ಇಲ್ಲದರಿಂದ ಈ ಧರ್ಮಸ್ಥಳವನ್ನು ಏನಾದರೂ ಮಾಡಿ ದೇವಸ್ಥಾನವನ್ನು ಧಾರ್ಮಿಕ ಕೇಂದ್ರ ಏನಿದೆ, ಸಿದ್ಧಾ ಕೇಂದ್ರ ಇದೆ, ಅದನ್ನು ಬದನಾಮ್ ಮಾಡಬೇಕು ಅಂತ ಹೇಳುವಂಥ ಚಿಂತನೆಯನ್ನು ಇವರು ಮಾಡಿದ್ದಾರೆ ಅಂತ ಹೇಳಿಕ್ಕೆ ನೇರವಾಗಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಿಮ್ಮ ಪ್ರಕಾರ ಇದು ಹಿಂದೆ ಬೇರೆ ಕಾಣದ ಕೈಗಳು ಇದೆ ಅಂತ ಅನ್ನಿಸ್ತಾ ಹೇಗೆ ಅಂತ ಹೇಳೋದು? ಇದರ ಹಿಂದೆ ಭಾಳಷ್ಟು ಕಾಣದ ಕೈಗಳಿವೆ. ಯಾಕೆಂತಂದರೆ ಎಲ್ಲವನ್ನು ನೋಡಿದಾಗ ಸೌಜನ್ಯ ಪ್ರಕರಣ ಆಗಿದ್ದು 13 ವರ್ಷ ಆಗೋಯಿತು. ಅದರಲ್ಲಿ ಕೂಡ ಅವರು ನಿರ್ದೋಷಿ ಅಂತೇಳಿ ಬಂದಿದ್ದಾರೆ. ಯಾರು ಕಲ್ಪ್ರಿಟ್ಸ್ ಅಂತ ಹೇಳೋದು ಕೂಡ ಅರೆಸ್ಟ್ ಆಗಿರುವಂಥ ವ್ಯವಸ್ಥೆ ಕೂಡ ಆಗಿದೆ. ರೀತಿಯಲ್ಲಿ ಧರ್ಮಸ್ಥಳದ ಹೆಸರನ್ನೇ ಕೆಡಿಸುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಅಂತೇಳಿ ಇಚ್ಛೆಪಡ್ತಾರೆ. ಸರ್, ಅಲ್ಲಿ ಪ್ರತಿಭಟನೆ ನಡೆಯುತ್ತೆ, ಮಾಧ್ಯಮದವರ ಮೇಲೆ ಹಲ್ಲೆ ಆಗುತ್ತೆ, ಯೂಟ್ಯೂಬರ್ ಮೇಲೆಗಳು ಹಲ್ಲೆ ಆಗುತ್ತೆ. ಇದೆಲ್ಲ ಈ ರೀತಿ ಪರಸ್ಪರ ಭಕ್ತಾದಿಗಳು ಮತ್ತು ಹೋರಾಟಗಾರರ ನಡುವೆ ಜಟಾಪಟಿ ಆಗುತ್ತೆ. ಇದೆಲ್ಲ ಹೇಗೆ ಅಂತ ಹೇಳುವುದು? ಯಾವತ್ತೂ ಕೂಡ ಆ ದೇವಸ್ಥಾನದ ಭಕ್ತರಿಗೆ, ಅವರ ಮನಸ್ಸಿಗೆ ಒಂದು ರೀತಿ ಖೇದ ಆಗೋ ರೀತಿಯಲ್ಲಿ, ಅವ್ರನ್ನ ಹೀಯಾಳಿಸೋ ರೀತಿಯಲ್ಲಿ ನಮಗೂ ಕೂಡ ಬೇಸರ ಆಗ್ತದೆ. ಯಾಕೆಂತಂದರೆ ನಾನು ಕೂಡ ಭಾಳ ಸಣ್ಣಂದರಿಂದಲೂ ಧರ್ಮಸ್ಥಳಕ್ಕೆ ಹೋಗ್ತಿದ್ದೆ. ನನಗೆ ಗೊತ್ತಿದ್ದಾಗೆ 78ರಿಂದ ರೆಗ್ಯುಲರ್ ಪ್ರತಿ ವರ್ಷ 2 ವರ್ಷಕ್ಕೊಂದು ಸಾರಿ ನಾನು ಹೋಗ್ತಾ ಇದ್ದೀನಿ. ಅಂಥ ಸಂದರ್ಭದಲ್ಲಿ ನಮ್ಮ ಮಂಜುನಾಥ ಸ್ವಾಮಿ ಮೇಲೆ ನಮಗೆ ಭಕ್ತಿ ಇರುವಂಥ ಸಂದರ್ಭದಲ್ಲಿ ಇವರು ಈ ರೀತಿ ಗಾಸಿಪ್ ಮಾಡಿದ್ರೆ ನಮಗೂ ಒಂದು ನೋವಾಗ್ತದೆ. ಏನು ಈ ಮಂಜುನಾಥ ದೇವರ ಬಗ್ಗೆ ಈ ರೀತಿ ಮಾತಾಡ್ತಾರೆ, ಅಣ್ಣಪ್ಪ ದೇವರ ಬಗ್ಗೆ ಈ ರೀತಿ ಮಾತಾಡ್ತಾರೆ ಅಂತಂದರೆ ನಮಗೂ ಸಿಟ್ಟೂ ಬರ್ತದೆ. ಅದನ್ನು ಅವರು ನಮ್ಮ ಸಿಟ್ಟನ್ನು ಹೊರಗಡೆ ಹಾಕುವಂಥ ಪರಿಸ್ಥಿತಿಗೆ ಆಗ್ಬೋದು. ಬೇಡ, ನಾನು ಕೂಡ ಭಕ್ತನಾಗಬೇಕಾದ್ರೆ ಬಾಕಿ ಇರುವಂಥ ಭಕ್ತರು ಒಂದು ಸಾಧಾರಣ ನನ್ನ ಅಂದಾಜು ಒಂದು 3 ಕೋಟಿ ಭಕ್ತರು ಅಲ್ಲಿಗೆ ಹೋಗ್ಬೋದು ವರ್ಷಕ್ಕೆ. ಅವರ ಮನಸ್ಸಿಗೂ ಕೂಡ ಒಂದು ರೀತಿಯಲ್ಲಿ ಮನಸ್ಸನ್ನು ಕದಲುವಂಥ ವ್ಯವಸ್ಥೆ, ನಮ್ಮ ಹಿಂದೂ ಧರ್ಮದ ಮೇಲೆ ಒಂದು ರೀತಿಯ ಅಪಚಾರವನ್ನು ಮಾಡುವಂಥದ್ದನ್ನು ನಿಲ್ಲಿಸಬೇಕು ಅಂತ ನಾನು ಒತ್ತಾಯ ಕೂಡ ಆಗ್ತೇನೆ. ಇದು ಮಾಜಿ ಸಚಿವ ಅಪ್ಪಚ್ಚು ರಂಜನ್ ಅವರ ಮಾತು. ಅಂದರೆ ಸರ್ಕಾರವೇ ಜವಾಬ್ದಾರಿ ಹೊತ್ಕೊಂಡು ಏನೇ ಅನಾಹುತ ಆದರೂ ಮುಂದೆ ಅದಕ್ಕೆ ಸರ್ಕಾರವೇ ಹೊಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮರಾ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಕ್ಕೆ ಸರ್ಕಾರದ ಕುಮ್ಮಕ್ಕಂತೆ ನೋಡಿ ಬಿಜೆಪಿ ನಾಯಕ ಅಪ್ಪಚ್ಚು ರಂಜನ್ ಅವರು ಸ್ಫೋಟಕ ವಿಚಾರ ಹೇಳಿದ್ದಾರೆ. ಗಂಭೀರ ಆರೋಪ ಮಾಡಿದ್ದಾರೆ ಸರ್ಕಾರದ ಮೇಲೆ. ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ಗೆ ಏನು ಕೆಲಸ? ಕೊಡಗಿನಲ್ಲಿ SDPI ಯಾಕೆ ಪ್ರತಿಭಟನೆ ಮಾಡಬೇಕು? ಧರ್ಮಸ್ಥಳದ ವಿರುದ್ಧ ದೊಡ್ಡ ಷಡ್ಯಂತ್ರ ಅಡಗಿದೆ, ಸರ್ಕಾರದ ಕುಮ್ಮಕ್ಕು ಅದರಲ್ಲಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾಜಿ ಸಚಿವ ಅಪ್ಪಚ್ಚು ರಂಜನ್ ಹೇಳಿರುವಂಥ ಮಾತಿದು. ರಾಜ್ಯಾದ್ಯಂತ ಇರುವ ಭಕ್ತರು ಹೋರಾಟಕ್ಕೆ
ಇಳಿಯುತ್ತೀವಿ ನಾವು, ಏನೇ ಸಮಸ್ಯೆ ಆದರೂ ನೇರ ಹೊಣೆ ಸರ್ಕಾರ ಅಂತೇಳಿ ಅಪ್ಪಚ್ಚು ರಂಜನ್ ಹೇಳಿದ್ದಾರೆ. ಸರ್ಕಾರದ ಕುಮ್ಮಕ್ಕಿದೆ ಇದರಲ್ಲಿ. SDPIಗೆ ಏನು ಕೆಲಸ ಇದರಲ್ಲಿ? ಅವ್ರು ಯಾಕೆ ಪ್ರತಿಭಟನೆ ಮಾಡಬೇಕು? ಅವ್ರಿಗೇನಾಗಿದೆ ಹಿಂಗಂತ ಹೇಳಿ ಕಿಡಿಕಾರಿದ್ದಾರೆ ಅಪ್ಪಚ್ಚು ರಂಜನ್. ಧರ್ಮಸ್ಥಳ ಗ್ರಾಮದ ಕಾಡಿನಲ್ಲಿ ಅಸ್ಥಿಪಂಜರಕ್ಕಾಗಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಇದು ಆ ಕ್ಷೇತ್ರದ ಮೇಲೆ ಅಪಪ್ರಚಾರಕ್ಕಾಗಿ ಮಾಡುವಂಥ ಹುನ್ನಾರ. ಸರ್ಕಾರ ಕೂಡ ಇದಕ್ಕೆ ಕುಮ್ಮಕ್ಕು ನೀಡುತ್ತಿದೆ ಅಂತ ಹೇಳುವಂಥದ್ದು ಮಾಜಿ ಸಚಿವರಾದ ಅಪ್ಪಚ್ಚು ರಂಜನ್ ಅವರ ನೇರ ಆರೋಪ. ಈ ಬಗ್ಗೆ ಮಾತಾಡೋದಕ್ಕೆ ಅಪ್ಪಚ್ಚು ರಂಜನ್ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ಈಗ SIT ತನಿಖೆ ಆಗ್ತಾ ಇದೆ, ಇದ್ರ ಮೇಲೆ ನಂಬಿಕೆ ಇಲ್ವಾ? ತನಿಖೆ ಆದರೆ ಎಲ್ಲ ಹೊರಗೆ ಬರುತ್ತೆ ಅಲ್ವಾ ಅಂತ ಹೇಳುವಂಥದ್ದು. ನೋಡಿ, SIT ಬಗ್ಗೆ ನಂಬಿಕೆ ಇದೆ. ಸತ್ಯ ಹೊರಗಡೆ ಬರಲಿ ಅಂತ ಎಲ್ಲರೂ ಕೂಡ ಸ್ವಾಗತವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಅದರ ಮಧ್ಯದಲ್ಲಿ ಯೂಟ್ಯೂಬಲ್ಲಿ ಬೇಡದ ವಿಚಾರವನ್ನು ಹಾಕಿ ಧರ್ಮಸ್ಥಳದ ಧಾರ್ಮಿಕ ಕೇಂದ್ರದ ಮೇಲೆ ಒಂದು ಕೆಟ್ಟ ಹೆಸರನ್ನು ತರುವಂಥ ವ್ಯವಸ್ಥೆಯನ್ನು ಮಾಡುವಂಥದ್ದು. ಅದರ ಜೊತೆಗೆ ನಿಮಗೆ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಸೆಕೆಂಡ್ ಡೇನೇ ನಮ್ಮ ಕುಶಾಲನಗರದಲ್ಲಿ SDPI ಮತ್ತು PFI ಅವರು ಪ್ರತಿಭಟನೆ ಮಾಡ್ತಾರೆ. ಅವರು ಯಾಕೆ ಪ್ರತಿಭಟನೆ ಮಾಡಬೇಕು? ಒಂದು ಶ್ರದ್ಧಾ ಕೇಂದ್ರ ಇವತ್ತು ಎಮ್ಮರವಾಗಿ ಧರ್ಮಸ್ಥಳ ಬೆಳೆದಿದೆ. ಇಡೀ ಕರ್ನಾಟಕದಲ್ಲಿ ನಂಬರ್ 1 ದೇವಸ್ಥಾನ ಮತ್ತು ಭಕ್ತಾದಿಗಳು ಹೆಚ್ಚು ಇರುವಂಥ ದೇವಸ್ಥಾನ. ಅದನ್ನು ಬದನಾಮ್ ಮಾಡಬೇಕು ಅಂತೇಳೋ ಉದ್ನಾರವನ್ನು ನಡೆಸುವಂಥ ಕೆಲಸವನ್ನು ಈ ಕಮ್ಯುನಿಸ್ಟ್ನವರು ಮತ್ತು PFI ಅವರು SDPI ಅವರು ಸೇರಿ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಆಪಾದನೆ ಮಾಡ್ತೇನೆ. ಅದಕ್ಕೆ ಕುಮ್ಮಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಸಹಕಾರವನ್ನು ಕೊಡ್ತಾ ಇದೆ ಅಂತೇಳಿದ್ರೆ ನನ್ನ ಕುಮ್ಮಕ್ಕು ಕೊಡ್ತಾ ಇದೆ ಅಂತ ಹೇಳಿ ಇಚ್ಛೆಪಡ್ತೇನೆ. ಯಾಕೆಂತೇಳಿದ್ರೆ ಈಗ ಯೂಟ್ಯೂಬಲ್ಲಿ ಒಂದೊಂದು ದಿವಸ ಒಂದೊಂದು ರೀತಿಯಲ್ಲಿ ಬಿಡುವಾಗ ಅಟ್ಲೀಸ್ಟ್ ಸರ್ಕಾರ ಯಾರಾದರೂ ಯೂಟ್ಯೂಬ್ನಲ್ಲಿ ಈ ರೀತಿ ಆರೋಪಗಳನ್ನು ತಪ್ಪು ಮಾಹಿತಿಯನ್ನು ಕೊಟ್ಟು ಬದನಾಮ್ ಮಾಡುವಂಥ ಕೆಲಸವನ್ನು ಮಾಡಿದರೆ ನಿಮ್ಮ ಮೇಲೆ ಕ್ರಮ ತಗೊಳ್ತೀವಿ ಅಂತ ಒಂದು ಎಚ್ಚರಿಕೆಯ ಒಂದು ಸುತ್ತೋಲೆಯನ್ನು ಕೊಟ್ಟಿದ್ದರೆ ಎಲ್ಲರೂ ಬಾಯಿ ಮುಚ್ಚಿಕೊಂಡು ಕೂರ್ತಾಯಿದ್ರು. ಇವತ್ತು ಕೂಡ ಯಾರು ಅವರ ಮೇಲೆ ಆರೋಪವನ್ನು ಮಾಡ್ತಾರೆ ಅವರೆಲ್ಲ ನಮ್ಮ ಕೈಯಲ್ಲಿ ಈ ಮೊಬೈಲಲ್ಲಿ ಎಲ್ಲ ರೆಕಾರ್ಡ್ಗಳಿವೆ, ದಾಖಲೆಗಳಿವೆ, ಅದನ್ನು ನಾನು ಬಿಡುಗಡೆ ಮಾಡ್ತೀನಿ, ಈಗ ಮಾಡ್ತೀನಿ, ನಾಳೆ ಮಾಡ್ತೀನಿ ಅಂತ ಯಾಕೆ ಹೇಳ್ಬೇಕು? ನೇರವಾಗಿ SIT ಕೊಟ್ಬಿಡ್ಲಿ, ಅವರಿಗೂ ಪೂರಕವಾಗಿ ದಾಖಲೆ ಆಗ್ತದೆ. ಅದು ಯಾವುದೇ ಇಲ್ಲದರಿಂದ ಈ ಧರ್ಮಸ್ಥಳವನ್ನು ಏನಾದರೂ ಮಾಡಿ ದೇವಸ್ಥಾನವನ್ನು ಧಾರ್ಮಿಕ ಕೇಂದ್ರ ಏನಿದೆ, ಸಿದ್ಧಾ ಕೇಂದ್ರ ಇದೆ, ಅದನ್ನು ಬದನಾಮ್ ಮಾಡಬೇಕು ಅಂತ ಹೇಳುವಂಥ ಚಿಂತನೆಯನ್ನು ಇವರು ಮಾಡಿದ್ದಾರೆ ಅಂತ ಹೇಳಿಕ್ಕೆ ನೇರವಾಗಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಿಮ್ಮ ಪ್ರಕಾರ ಇದು ಹಿಂದೆ ಬೇರೆ ಕಾಣದ ಕೈಗಳು ಇದೆ ಅಂತ ಅನ್ನಿಸ್ತಾ ಹೇಗೆ ಅಂತ ಹೇಳೋದು? ಇದರ ಹಿಂದೆ ಭಾಳಷ್ಟು ಕಾಣದ ಕೈಗಳಿವೆ. ಯಾಕೆಂತಂದರೆ ಎಲ್ಲವನ್ನು ನೋಡಿದಾಗ ಸೌಜನ್ಯ ಪ್ರಕರಣ ಆಗಿದ್ದು 13 ವರ್ಷ ಆಗೋಯಿತು. ಅದರಲ್ಲಿ ಕೂಡ ಅವರು ನಿರ್ದೋಷಿ ಅಂತೇಳಿ ಬಂದಿದ್ದಾರೆ. ಯಾರು ಕಲ್ಪ್ರಿಟ್ಸ್ ಅಂತ ಹೇಳೋದು ಕೂಡ ಅರೆಸ್ಟ್ ಆಗಿರುವಂಥ ವ್ಯವಸ್ಥೆ ಕೂಡ ಆಗಿದೆ. ರೀತಿಯಲ್ಲಿ ಧರ್ಮಸ್ಥಳದ ಹೆಸರನ್ನೇ ಕೆಡಿಸುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಅಂತೇಳಿ ಇಚ್ಛೆಪಡ್ತಾರೆ. ಸರ್, ಅಲ್ಲಿ ಪ್ರತಿಭಟನೆ ನಡೆಯುತ್ತೆ, ಮಾಧ್ಯಮದವರ ಮೇಲೆ ಹಲ್ಲೆ ಆಗುತ್ತೆ, ಯೂಟ್ಯೂಬರ್ ಮೇಲೆಗಳು ಹಲ್ಲೆ ಆಗುತ್ತೆ. ಇದೆಲ್ಲ ಈ ರೀತಿ ಪರಸ್ಪರ ಭಕ್ತಾದಿಗಳು ಮತ್ತು ಹೋರಾಟಗಾರರ ನಡುವೆ ಜಟಾಪಟಿ ಆಗುತ್ತೆ. ಇದೆಲ್ಲ ಹೇಗೆ ಅಂತ ಹೇಳುವುದು? ಯಾವತ್ತೂ ಕೂಡ ಆ ದೇವಸ್ಥಾನದ ಭಕ್ತರಿಗೆ, ಅವರ ಮನಸ್ಸಿಗೆ ಒಂದು ರೀತಿ ಖೇದ ಆಗೋ ರೀತಿಯಲ್ಲಿ, ಅವ್ರನ್ನ ಹೀಯಾಳಿಸೋ ರೀತಿಯಲ್ಲಿ ನಮಗೂ ಕೂಡ ಬೇಸರ ಆಗ್ತದೆ. ಯಾಕೆಂತಂದರೆ ನಾನು ಕೂಡ ಭಾಳ ಸಣ್ಣಂದರಿಂದಲೂ ಧರ್ಮಸ್ಥಳಕ್ಕೆ ಹೋಗ್ತಿದ್ದೆ. ನನಗೆ ಗೊತ್ತಿದ್ದಾಗೆ 78ರಿಂದ ರೆಗ್ಯುಲರ್ ಪ್ರತಿ ವರ್ಷ 2 ವರ್ಷಕ್ಕೊಂದು ಸಾರಿ ನಾನು ಹೋಗ್ತಾ ಇದ್ದೀನಿ. ಅಂಥ ಸಂದರ್ಭದಲ್ಲಿ ನಮ್ಮ ಮಂಜುನಾಥ ಸ್ವಾಮಿ ಮೇಲೆ ನಮಗೆ ಭಕ್ತಿ ಇರುವಂಥ ಸಂದರ್ಭದಲ್ಲಿ ಇವರು ಈ ರೀತಿ ಗಾಸಿಪ್ ಮಾಡಿದ್ರೆ ನಮಗೂ ಒಂದು ನೋವಾಗ್ತದೆ. ಏನು ಈ ಮಂಜುನಾಥ ದೇವರ ಬಗ್ಗೆ ಈ ರೀತಿ ಮಾತಾಡ್ತಾರೆ, ಅಣ್ಣಪ್ಪ ದೇವರ ಬಗ್ಗೆ ಈ ರೀತಿ ಮಾತಾಡ್ತಾರೆ ಅಂತಂದರೆ ನಮಗೂ ಸಿಟ್ಟೂ ಬರ್ತದೆ. ಅದನ್ನು ಅವರು ನಮ್ಮ ಸಿಟ್ಟನ್ನು ಹೊರಗಡೆ ಹಾಕುವಂಥ ಪರಿಸ್ಥಿತಿಗೆ ಆಗ್ಬೋದು. ಬೇಡ, ನಾನು ಕೂಡ ಭಕ್ತನಾಗಬೇಕಾದ್ರೆ ಬಾಕಿ ಇರುವಂಥ ಭಕ್ತರು ಒಂದು ಸಾಧಾರಣ ನನ್ನ ಅಂದಾಜು ಒಂದು 3 ಕೋಟಿ ಭಕ್ತರು ಅಲ್ಲಿಗೆ ಹೋಗ್ಬೋದು ವರ್ಷಕ್ಕೆ. ಅವರ ಮನಸ್ಸಿಗೂ ಕೂಡ ಒಂದು ರೀತಿಯಲ್ಲಿ ಮನಸ್ಸನ್ನು ಕದಲುವಂಥ ವ್ಯವಸ್ಥೆ, ನಮ್ಮ ಹಿಂದೂ ಧರ್ಮದ ಮೇಲೆ ಒಂದು ರೀತಿಯ ಅಪಚಾರವನ್ನು ಮಾಡುವಂಥದ್ದನ್ನು ನಿಲ್ಲಿಸಬೇಕು ಅಂತ ನಾನು ಒತ್ತಾಯ ಕೂಡ ಆಗ್ತೇನೆ. ಇದು ಮಾಜಿ ಸಚಿವ ಅಪ್ಪಚ್ಚು ರಂಜನ್ ಅವರ ಮಾತು. ಅಂದರೆ ಸರ್ಕಾರವೇ ಜವಾಬ್ದಾರಿ ಹೊತ್ಕೊಂಡು ಏನೇ ಅನಾಹುತ ಆದರೂ ಮುಂದೆ ಅದಕ್ಕೆ ಸರ್ಕಾರವೇ ಹೊಣೆ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.